ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇವತ್ತು ಅಮಾವಾಸ್ಯೆ ಮತ್ತು ಶ್ರೀ ಶನಿ ಮಹಾತ್ಮ ಸ್ವಾಮಿ ಜಯಂತಿ ಇದೆ. ಮಹಾತ್ಮ ಸ್ವಾಮಿ ಏನು ಮೆಸೇಜ್ ಕೊಡ್ತಾರೆ ನೋಡೋಣ. ಇಲ್ಲಿ 2 ಕ್ಯಾಂಡಲ್ ಇಟ್ಕೊಂಡಿದ್ದೀನಿ, ನೋಡೋಣ ಅಂದ್ಬಿಟ್ಟು. ಸ್ವಾಮಿಗೆ ಕಪ್ಪು ಬಟ್ಟೆ ಇಷ್ಟ, ಆಮೇಲೆ ನೀಲಿ ಬಣ್ಣದ ವಸ್ತ್ರಗಳು ಇಷ್ಟ. ಅವರಿಗೆ ದೇವಸ್ಥಾನಗಳಲ್ಲಿ ಸ್ವಾಮಿಗೆ ಈ ವಸ್ತ್ರದಲ್ಲಿ ಅಲಂಕಾರ ಮಾಡ್ತಾರೆ, ಮತ್ತು ನೇರಳೆ ಹಣ್ಣಿನ ಕಲರಲ್ಲಿ ಡ್ರೆಸ್ಸು ಇದು ಮಾಡ್ತಾರೆ, ಅಲಂಕಾರ ಮಾಡ್ತಾರಲ್ವ. ಅದರಲ್ಲಿ ನಾನು ನೋಡೋಣ, ಇದರಲ್ಲಿ ಮೆಸೇಜಸ್ ಸ್ವಾಮಿ ಏನು ಕೊಡ್ತಾರೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಫಸ್ಟ್ ಇದರಲ್ಲಿ ಮಾಡೋಣ. ತುಂಬ ಕಡೆ ಎಲ್ಲ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಗಳಲ್ಲಿ, ನವಗ್ರಹ ಇರೋ ದೇವಸ್ಥಾನಗಳಲ್ಲಿ ಎಳ್ಳುಬತ್ತಿ, ಹೋಮ, ಅರ್ಚನೆ, ಅಭಿಷೇಕಗಳು ಎಲ್ಲ ಮಾಡಿರ್ತಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಶನಿ ಮಹಾತ್ಮ ಸ್ವಾಮಿಗೆ ಯಾರೋ ನೀಲಿ ಬಣ್ಣ ಇರುವಂಥ ಹೂಗಳಲ್ಲಿ ಅವರೇ ಪೋಣಿಸಿ ಹಾರ ಮಾಡಿ, ಹೂವಿನ ಹಾರವನ್ನು ದೊಡ್ಡ ಹಾರ ಮಾಡಿ ಅವರು ದೇವರಿಗೆ ಸಮರ್ಪಣೆ. ಯಾವುದೋ ದೇವಸ್ಥಾನ, ಸ್ವಾಮಿ ದೇವಸ್ಥಾನನೇ, ಎಲ್ಲಿ ಅಂತ ಗೊತ್ತಿಲ್ಲ, ಅವ್ರ ಕೈಯಿಂದನೇ ತಯಾರು ಮಾಡಿ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಹಾಕಲಿಕ್ಕೆ ಕೊಡ್ತಾರೆ ಅಂತ ಕಾಣಿಸ್ತಿದೆ ಇಲ್ಲಿ. ಒಂದು ಮಗುವಿನ ರೂಪದಲ್ಲಿ ಇಲ್ಲೋ ಒಂದು ಕಡೆ ಸಂದೇಶ ಕೊಡ್ತಾ ಇದೆ ಸ್ವಾಮಿ. ಅದನ್ನು ಯಾರೂ ನಂಬ್ತಾ ಇಲ್ಲ. ಸ್ವಾಮಿ ಒಂದು ಚಿಕ್ಕ ಮಗು, ಅದು ಸಂದೇಶ ಕೊಡ್ತಾ ಇದೆ. ಅದನ್ನು ನಂಬಿ, ಏನೋ ಮಗುಗೆ ಅದಕ್ಕೇನು ಗೊತ್ತಾಗತ್ತೆ ಅಂತ ಹಾಗೆ ಅನ್ಕೋಬೇಡಿ. ಯೋಚನೆ ಮಾಡಿ ಏನಕ್ಕಾಗಿ ಹೀಗೆ ಹೇಳುತ್ತೆ ಅಂತ ಅಷ್ಟೆ. ಕೆಲವರಿಗೆ ತುಂಬ ಕಷ್ಟ ಇದೆ ಅಂತ ಹೇಳಿ ತುಂಬ ಕೊರಗ್ತಾ ಇದ್ದೀರಾ. ಸಾಡೆ ಸಾತಿಯಲ್ಲಿ ಅವರು ಎಳ್ಳುಬತ್ತಿನ ದೀಪ ಅಂಟಿಸಿ 9 ವಾರಗಳು ಅಂತ ಇಲ್ಲಿ ಕಾಣಿಸ್ತಿದೆ. ಒಂದು ಕುಟುಂಬದಲ್ಲಿ ಒಂದು ಹೆಣ್ಮಗುಗೆ ತುಂಬ ನೋವು ಕೊಡ್ತಾ ಇದ್ದೀರಾ. ವಾಮಾಚಾರ ಅದು ಇದು ಅಂತ, ಈ ಗಾಳಿ ಚೇಷ್ಟೆಗಳು ಅಂತ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ಸ್ವಾಮಿ ಶನಿ ಮಹಾತ್ಮ ಸ್ವಾಮಿನ ಪೂಜೆ ಮಾಡ್ತೀರಾ, ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅವರಿಗೆ ಮಾಡೋದು, ಸುಳ್ಳು ಹೇಳೋದು, ತಪ್ಪು ಕೆಲಸಗಳು ಮಾಡೋದು, ಮೋಸ ಮಾಡೋದು, ಇವೆಲ್ಲ ಮಾಡೋಕ್ಕೆ ಹೋದರೆ ಅವ್ರು ಮೊದಲೇ ನ್ಯಾಯಾಧೀಶ ತಂದೆ. ನೀವು ಅವ್ರನ್ನೂ ಮುಗೀತಾ ಈ ಕಡೆ ಸುಳ್ಳು ಹೇಳಿ ಸಂಸಾರಗಳನ್ನ ನಾಶ ಮಾಡ್ಕೊಳ್ತಾ ದೇವರ ಸೇವೆ ಮಾಡಿಬಿಟ್ರೆ ಏನು ಫಲ ಬಂತು? ಬಿಟ್ಟಾಕಿ, ಆಗಿದ್ದು ಈಗ ಇಷ್ಟು ದಿವಸ ಕೆಟ್ಟದ್ದು ಮಾಡಿದ್ದೀರ, ಬಿಟ್ಬಿಟ್ಟು ಒಳ್ಳೆಯದಾಗಿ ನಡೀರಿ. ಹೆಂಡತಿದು ಗಂಡಂದು ಹೆಂಡತಿದೆ, ಆದರೆ ಅದರಲ್ಲಿ ಯಾಕೆ ಭಿನ್ನಾಭಿಪ್ರಾಯಗಳು? ಇದು ಯಾರಿಗೆ ಹೋಗ್ತಿದೆಯೋ ಗೊತ್ತಿಲ್ಲ.
ತುಂಬ ಉದ್ದ ಬೆಳ್ಕೊಂಡು ಹೋಗ್ತಾ ಇದೆ ನಿಮ್ಮ ತಪ್ಪುಗಳು, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮಧ್ಯೆ ಸಮಸ್ಯೆಗಳಲ್ಲಿ ಜನ ಒಂದಕ್ಕೆ ನಾಲ್ಕು ಅಪಪ್ರಚಾರ ಮಾಡಿ ಜೀವನ ಹಾಳಾಗ್ತಿದೆ ಮತ್ತು ನಿಮ್ಮ ಮಕ್ಕಳ ಭವಿಷ್ಯನೂ ಹಾಳಾಗ್ತಿದೆ. ಬುದ್ಧಿ ಇದ್ರೆ ಬೂತ್ ತಿಂತಾನೆ ಅಂತ ಹೇಳ್ತಾರಲ್ಲ ಹಿರಿಯರು, ಹಾಗೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ನೀವು ಹಳ್ಳಕ್ಕೆ ಬಿದ್ದಿದ್ದ ದಿನ ಹೇಳ್ಕೊಟ್ಟವ್ರು ಯಾರೂ ಬಂದು ನಿಮ್ಮನ್ನು ಎತ್ತಲಿಕ್ಕೆ ಬರಲ್ಲ. ಯಾರಿಗಂತ ಗೊತ್ತಿಲ್ಲ ಈ ಮೆಸೇಜು. ತುಂಬ ವಾಮಾಚಾರ ಕಾಣಿಸ್ತಿದೆ, ಸರಿಪಡಿಸ್ಕೊಳ್ಳಿ. ಮತ್ತು ನೀವು ಇದು ಯಾರಿಗಂತ ಗೊತ್ತಾಗ್ತಿಲ್ಲ. ಮತ್ತೆ ಪಾಪಕರ್ಮಗಳು ಅನ್ನೋದನ್ನು ತುಂಬ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಅದನ್ನು ನಿಲ್ಲಿಸಿ ಸಾಕು. ಸುಮಾರು ವರ್ಷಗಳಿಂದ ಮಾಡಿದ್ದೀರಾ. ಪ್ರೇತ ಬಾಧೆಗಳು, ವಾಮಾಚಾರಗಳು, ಅವಮಾನಗಳು, ಅದೆಲ್ಲ ತುಂಬ ಮಾಡಿಬಿಟ್ಟಿದ್ದೀರ. ಲೆಕ್ಕ ತುಂಬಿ ತುಳುಕ್ತದೆ ಅನ್ನೋ ರೀತಿ ನೀವು ಮಾಡಿಬಿಟ್ಟಿದ್ದೀರ. ಒಳ್ಳೇದು ಮಾಡಿದ್ದು ಅದರಲ್ಲಿ ಕೆಟ್ಟದು ಹೆಚ್ಚಾಗಿ ಕಾಣುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಿಲ್ಲಿಸಿ. ಅದಕ್ಕೆ ಮೇಲೆ ಭಗವಂತ ಮನಸ್ಸಿಟ್ರೆ ಮೀರ್ದ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ನೀವು ಮಾಡೋ ತಪ್ಪು ಕೆಲಸ ನಿಮಗೇ ಸ್ವಾಮಿ ಶಿಕ್ಷೆ ಕೊಡೋ ಹಾಗೆ ಆಗ್ಬಿಡುತ್ತೆ. ಸರ್ಕಲ್ ಥರ ಹಾಕ್ಕೊಂಬಿಡ್ತಾ ಇದ್ದೀರ. ತಪ್ಪುಗಳು ಮಾಡಿ 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 ಇಲ್ಲಿ ಕಾಣಿಸ್ತಾ ಇದೆಯಾ? ಸರ್ಕಲ್ ಥರ ಆಗ್ತಿದೆ ನಿಮ್ಮ ಪಾಪಕರ್ಮಗಳು. ನೀವೇ ತಪ್ಪು ಮಾಡಿ 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 ಇಲ್ಲಿ ನೋಡಿ, ಸರ್ಕಲ್ ಥರ ಕಾಣಿಸ್ತಿರ್ಬೇಕು ನಿಮಗೆ. ಕಾಣಿಸ್ತಿದೆ ಅನಿಸುತ್ತೆ. ಹೌದು, ಕಾಣಿಸ್ತಿದೆ ನಿಮಗೆ. ಇಲ್ಲಿ ಸರ್ಕಲ್ ಥರ ಮಾಡಿ 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 ನೀವು ತಪ್ಪುಗಳು ಎಷ್ಟು ಮಾಡಿದ್ದೀರೋ ಅಷ್ಟು ನಿಮಗೆ ಇಲ್ಲಿ ಸೇರಿಕೊಂಡಿದೆ. ನೀವು ಬಿಟ್ಟಿರೋ ಪ್ರೇತಾತ್ಮಗಳು ನಿಮಗನ್ನೇ ಬಂದು ಕಾಡಬಹುದು. ಬೇಡ, ಅದು ಆಗೋದು ಬೇಡ. ಒಳ್ಳೆಯದೇ ಮಾಡಲಿ. ಆದಷ್ಟು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಪ್ರಪಂಚದಲ್ಲಿ ಹೆಚ್ಚಾಗಿ ವಾಮಾಚಾರಗಳು ನಡೀತಾ ಇದೆ. ಆದಷ್ಟು ಒಳ್ಳೆ ಮಾರ್ಗದಲ್ಲಿ ನಡೀರಿ. ಪ್ರಕೃತಿ ವಿಕೋಪಕ್ಕೆ ಹೋದರೆ ತುಂಬ ಭಯಾನಕ ಕಷ್ಟಗಳನ್ನ ಹೆದರು ನೋಡಬೇಕಾಗುತ್ತೆ. ಈಗಾಗಲೇ ಗ್ಯಾಸಿನ ಸಮಸ್ಯೆ ಆಗಿದೆ. ಅದೇ ಥರ ಇನ್ನೂ ಏನಾದರೂ ಆಗೋ ಸಾಧ್ಯತೆಗಳಿದೆ. ದಯವಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತಿದೆ. ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಇಲ್ಲಿ ನಾವು ಹೇಳೋಕ್ಕಾಗಲ್ಲ. ಇಲ್ಲೇನೋ ನಮಗೆ ತೋರಿಸ್ತಾರೆ, ಹೇಳ್ತಾರೆ, ಅದನ್ನು ನಾವು ಹೇಳ್ತೀವಿ. ಯಾರೋ ಚಿನ್ನದ ಒಂದು ಅವರ ಶಕ್ತಿ, ಚಿನ್ನದ ಮಾಲೆ ಥರ ಅವ್ರ ಶಕ್ತಿ ಇದ್ದಷ್ಟು ಮಾಲೆ ಮಾಡಿ, ಆ ಮಾಲೆ ಅಥವಾ ಸ್ವಾಮಿಗೆ ಒಡವೆ ಇರ್ಬೋದು, ಒಂದು ಸರ ಇರ್ಬೋದು, ಅವ್ರ ಶಕ್ತಿ ಏನಿದೆಯೋ ಅದನ್ನು ಮಾಡಿಸಿ ಸ್ವಾಮಿ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ತುಂಬ ಅದೃಷ್ಟಶಾಲಿಗಳು, ತುಂಬ ಒಳ್ಳೆಯ ಜೀವನ ಅವ್ರಿಗೆ ಸಿಗುತ್ತೆ. ಇನ್ನಷ್ಟು ಹೆಚ್ಚಾಗಿ ಅವ್ರಿಗೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಆಶೀರ್ವಾದ ಸ್ವಾಮಿಗೆ ಹಾರ ಹಾಕೋದ್ರಿಂದ, ಚಿನ್ನದ ಹಾರ ಹಾಕೋದ್ರಿಂದ ಸಿಗುತ್ತೆ. ಆದರೆ ಅದು ಅವರಿಗೆ ಆ ಚಿನ್ನದ ಹಾರ ಮುಖ್ಯ ಅಲ್ಲ, ಸ್ವಾಮಿಗೆ ಒಳ್ಳೆಯ ಮನಸ್ಸು ತುಂಬ ಮುಖ್ಯ. ತಾಯಿ ಪಿಳಕ್ ಮಾರಿಯಮ್ಮ ಎನರ್ಜಿ ಬರ್ತಿದೆ ಇಲ್ಲಿ. ಹರಕೆನ ತೀರಿಸಿಲ್ಲ ತಾಯಿ ಪಿಳಕ್ ಮಾರಿಯಮ್ಮಂದು. ಹರಕೆ ಮಾಡಿದ್ದನ್ನು ತೀರಿಸಿಲ್ಲ, ಅದನ್ನು ತೀರಿಸ್ಕೊಳ್ಳಿ.
ಅದನ್ನು ಮಾಡ್ದಿರ ಬಿಟ್ಟಷ್ಟು ನಿಮ್ಮ ಕುಟುಂಬಕ್ಕೆ ತೊಂದರೆಗಳು, ಸಂಸಾರ ಛಿದ್ರಭದ್ರ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಹರಕೆ ಮಾಡ್ಕೊಂಡಿದ್ದಾರೆ, ಅದು ಆಗಿದೆ. ನೀವು ಹರಕೆ ಮಾಡ್ಕೊಂಡಿದ್ದು ಆ ಮನೆ ಕುಟುಂಬದ್ದು ಯಾರೋ ಒಬ್ಬರು ವ್ಯಕ್ತಿ ಹರಕೆ ಮಾಡ್ಕೊಂಡಿದ್ದಾರೆ, ಅದು ನಡೆದಿದೆ. ನೀವೇನು ಬೇಡ್ಕೊಂಡಿದ್ರೋ ಅದು ನಡೆದಿದೆ. ಆದರೆ ಆ ಶೂಲ ಕೊಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೀರಾ, ದೊಡ್ಡ ಶೂಲ ಕೊಡಬೇಕು ಅಂದ್ಕೊಂಡು ಹರಕೆ ಮಾಡ್ಕೊಂಡಿದ್ರಿ, ಅದು ನೀವು ಕೊಟ್ಟಿಲ್ಲ. ಹಾಗಾಗಿ ಅದು ಎಲ್ಲವೂ ಸೇರಿ ನಿಮ್ಮ ಪರಿಸ್ಥಿತಿಗೆ ಇದು ಒಂದು ಕಾರಣ ಕೂಡ ಆಗಿದೆ. ನಿಮ್ಮ ಸಂಸಾರ ಛಿದ್ರಭದ್ರ ಆಗಲಿಕ್ಕೆ ಅದು ಕೂಡ ಕಾರಣ ಆಗಿದೆ. ದೇವರೆಲ್ಲ ಕೊಟ್ಟಾಗ ದೇವರಿಗೆ ಒಂದು ಕೃತಜ್ಞತೆ ಅಂತ ಕೊಟ್ಟಿಲ್ಲ ಅಂದಮೇಲೆ ನೀವೇನಕ್ಕೆ ಹರಕೆಗಳು ಮಾಡ್ಕೊಳ್ಳೋದು? ಆ ಹರಕೆಗಳು ಮಾಡಿಕೊಂಡವ್ರಿಗೆ ಯಾಕೆ ಅವಕಾಶಕ್ಕೆ ಮಾಡಿಕೊಡ್ತಾ ಇಲ್ಲ ನೀವು? ಆ ಹೆಂಗಸು ಅವರು ಒಳ್ಳೇದೇ ಮಾಡಿದಾರಲ್ವಾ, ಅವ್ರು ಬೇಡ್ಕೊಂಡ್ಮೇಲೆ ತಾನೇ ನಿಮ್ಗೆ ಒಳ್ಳೇದಾಗಿದೆ. ಬೇಡ್ಕೊಂಡಿದ್ದಾದಮೇಲೆ ನಿಮ್ಗೆ ಆದಷ್ಟು ಅಷ್ಟೈಶ್ವರ್ಯ ಸಿಕ್ಕಿದೆ. ಮನೆ ಮಠ ಅಂತ ಒಂದಲ್ಲ ನಾಲ್ಕಲ್ಲ 10 ಮನೆಗಳನ್ನ ಕೊಟ್ಟಿದ್ದಾರೆ. ಆದರೆ ನೀವು ಅದನ್ನು ಹರಕೆ ಮಾಡ್ಕೊಂಡಿರೋರು ಕೊಡೋದಕ್ಕೆ ರೆಡಿ ಇದ್ದಾರೆ, ಮಾಡಿಸೋದಕ್ಕೆ ಮನೆಯಲ್ಲಿರೋ ವ್ಯಕ್ತಿ ಬಿಟ್ಟಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಇದು ನನ್ನೆಲ್ಲ ಹೇಳ್ತಾ ಇರೋದು. ಇಲ್ಲಿ ಅಮ್ಮ ಪಿಳಕ್ಮಾರಿ ತಾಯಿ ಜಗನ್ಮಾತೆ ಹೇಳಿಸ್ತಾ ಇರೋದು. ದಯವಿಟ್ಟು ಆಕೆ ಕೈಯಿಂದ ಯಾರು ಆ ಪೂಜೆನ ನಿಲ್ಲಿಸಿದ್ದೀರಾ, ಆಕೆ ಕೈಯಿಂದ ನೀವೇ ಅದನ್ನು ಪೂಜೆ ಮಾಡಿಸಿ, ಸರಿ ಹೋಗುತ್ತೆ. ನಿಮಗೆ ಬಿಟ್ಟಿದ್ದು, ಇದು ನಾನು ಹೇಳಿರೋದಲ್ಲ. ಯಾರು ಹೆಣ್ಣುಮಗು ಜನನ ಆಗುತ್ತೆ, ಅವರು ಸ್ವಾಮಿ ಶನಿವಾರ ಸ್ವಾಮಿನ ಮುಗಿತಾ ಇದ್ರು, ಅವ್ರಿಗೆ ಒಳ್ಳೆಯದು ಆಗತ್ತೆ ಅಂತ ಇಲ್ಲಿ ಬರ್ತಾ ಇದೆ ಸಂದೇಶ. ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಮಾಟ ಮಂತ್ರ ಹೆವಿ ಇದೆ. ಸ್ವಲ್ಪ ಅದು ಯಾರಿಗಂತ ಗೊತ್ತಿಲ್ಲ, ಅವರು ಅದನ್ನು ಸರಿಪಡಿಸ್ಕೊಳ್ಳಿ. ಯಾರಿಗೋ ಹೂವಿನಂಥ ಮನಸ್ಸು ಇದೆ, ಅವರು ಎಲ್ಲ ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ, ಅದನ್ನು ನಂಬ್ತಾ ಇಲ್ಲ. ಇವಳಿಗೆ ತಲೆ ಕೆಟ್ಟಿದೆ ಅಂತ ಹೇಳಿ ಜನ ಆಡ್ಕೋತಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಅವ್ರು ಹೇಳೋದು ಸತ್ಯ ಆಗಿದೆ, ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಇದು ಯಾರಿಗಂತ ಗೊತ್ತಿಲ್ಲ. ಯಾರಿಗೆ ಒಂದು ಹೆಣ್ಣು ಮಗುಗೆ ನ್ಯಾಯಕ್ಕೆ ಸಪೋರ್ಟ್ ಕೊಟ್ಟಂಗೆ ಕೊಟ್ಬಿಟ್ಟು ಹಿಂತಿರುಗಿದ್ದೀರಾ, ಆಕೆ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು. ಅವ್ರಿಗಾಗಲೇ ಕೊಟ್ಟಿದ್ದಾರೆ ಅವರು, ಆದರೂ ನಿಮ್ಮ ದುರಾಸೆ ಬಿಟ್ಟಿಲ್ಲ. ಸ್ವಲ್ಪ ನೀವು ವಾರ ನೀವು ಕೂಡ ಹೋಗ್ತೀರಾ ದೇವ್ರಿಗೆ, ಸ್ವಾಮಿಗೆ ತುಪ್ಪದ್ದು ದೀಪ ಮತ್ತು ಎಳ್ಳುಬತ್ತಿ ಅಂಟಿಸ್ಬಿಟ್ಟು ಬರ್ತೀರಾ. ಆ ಸ್ವಾಮಿಗಾದರೂ ಭಯ ಪಡಿ. ಏಕೆಂದರೆ ನ್ಯಾಯಾಧೀಶ ಅವರು ಈಗ ಮೋಸ ಮಾಡೋ ಹಾಗಿದ್ರೆ ಅವ್ರಿಗೆ ಯಾಕೆ ಸಪೋರ್ಟ್ ಕೊಡೋಕ್ಕೆ ಹೋಗ್ತಿದ್ರಿ? ಏನಕ್ಕೆ ಹೋಗಬೇಕಾಗಿತ್ತು?
ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ ಅಂತಿದೆ ಇಲ್ಲಿ. ಯಾರೋ ಸ್ಪೋರ್ಟ್ಸಲ್ಲಿ ವಿನ್ ಆಗ್ತಾರೆ, ದೇವರಿಗೆ ಮುಕ್ಕೊಂಡಿದ್ದಾರೆ, ನಮ್ಮನ್ನು ಗೆಲ್ಸಪ್ಪ ಅಂತ ಮುಕ್ಕೊಂಡಿದ್ದಾರೆ ಅನಿಸುತ್ತೆ, ಗೆಲ್ತಾರೆ. ಮತ್ತೊಬ್ಬರು ಯಾರೋ ರನ್ನಿಂಗ್ ರೇಸ್ ಅದರಲ್ಲಿ ವಿನ್ ಆಗ್ತಾರೆ ಅಂತಿದೆ ಇಲ್ಲಿ. ಯಾರಿಗೋ 8 ನಂಬರ್ ಅದೃಷ್ಟ ತರುತ್ತೆ ಅಂತ ಗೊತ್ತಾಗ್ತಿದೆ. ಜೆ ಲೆಟರಲ್ಲಿ ಒಳ್ಳೆಯದಾಗೋದು ಕಾಣಿಸ್ತಿದೆ. ಸಿ ಲೆಟರಲ್ಲಿ ಇರೋ ಹೆಸರಿಗೆ ಬರೋಂಥವ್ರು, ಸಿ ಅಕ್ಷರಕ್ಕೆ ಹೆಸರಿಗೆ ಬರ್ತಾರಲ್ಲ, ಆ ಹೆಸರಿಗೆ ಸಂಬಂಧಪಟ್ಟವರಿಗೆ ಒಳ್ಳೆಯದಾಗೋದ್ರಲ್ಲಿದೆ. ಮಗುಗೆ ಒಳ್ಳೆ ಹೆಸರು ನೋಡಿ ಸೆಲೆಕ್ಟ್ ಮಾಡಿ ಅಂತ ಇಲ್ಲಿದೆ. ನಾಮಕರಣ ಯಾರೋ ಮಾಡೋದಕ್ಕೆ ಹೆಸರು ಏನಿಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೊಸ ಹೆಸರು ಹೊಸದಾಗಿ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಗುತ್ತೆ ನಿಮಗೆ. ಎಸ್ಸಿಂದ ಅಂತ ಬರುತ್ತೆ ಹೆಸರು ಅಂತ ಇಲ್ಲಿ ಗೊತ್ತಾಗ್ತಿದೆ. ಇಟ್ಕೊಳಕ್ಕಾಗ್ತಾ ಇಲ್ಲ, ಬಿಸಿ ಜಾಸ್ತಿ ಇದೆ. ಪ್ರಯಾಣ ಹೋಗಬೇಕಾದ್ರೆ ದೇವ್ರ ಪೂಜೆ ಮಾಡಿ ಹೋಗ್ಬಿಟ್ಟು ಬನ್ನಿ ಅಂತ ಇದೆ. ಇಲ್ಲಿ ಹಸುವಿನ ಮುಖದಲ್ಲಿ ಏನೋ ಒಂಥರ ಬೇಸರ ಥರ ಕಾಣಿಸ್ತಿದೆ. ಈ ಕಡೆಗೆ ಅದಕ್ಕೇನೋ ತೊಂದರೆ ಆಗ್ತಾ ಇರಬೇಕು. ಅದರಿಂದ ಅದು ಸಪ್ಪೆ ಮುಖ ಪಟ್ಕೊಂಡು ಅದು ಹೇಳೋಕ್ಕಾಗ್ದಿರಂಗೆ ಇರೋದ್ರಿಂದ ಸಂಕಟ ಪಡ್ತಾ ಇದೆ. ಅದನ್ನು ನೋಡಿ ಗಮನಿಸ್ಬಿಟ್ಟು ಅದಕ್ಕೆ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಹೋಗುತ್ತೆ ಅಂತಿದೆ. ಸಮುದ್ರದ ಮೇಲೆ ಪ್ರಯಾಣ ಮಾಡೋರಿಗೆ ಸ್ವಲ್ಪ ಎಚ್ಚರವಾಗಿರಿ ಅಂತಿದೆ. ಇವತ್ತೆಲ್ಲ ಯಾರು ಶನಿಮಹಾತ್ಮ ಸ್ವಾಮಿಗೆ ಪೂಜೆ, ಅಭಿಷೇಕ, ಅಲಂಕಾರ, ಅರ್ಚನೆ ಮಾಡಿಸಿದ್ದೀರಾ, ಎಳ್ಳಿನ ದೀಪ ಅಂಟಿಸಿದ್ದೀರಾ, ಅವರಿಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಒಳ್ಳೆ ಪ್ರೇಯರ್ ಮಾಡಿದ್ದೀರಾ ಎಲ್ಲರೂ. ಕೆಲವು ಹಿಂದೆ ಶನಿಮಹಾತ್ಮ ಸ್ವಾಮಿನ ಅಂತ ಭಯಪಡೋರು ತುಂಬ ಜನ ಇದ್ದರು. ಈಗ ಆ ಸ್ವಾಮಿನ ಮುಗಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಮಾಡೋರು ತುಂಬ ಜನ ಇದ್ದಾರೆ. ಇನ್ನಷ್ಟು ಹೆಚ್ಚು ಜನ ಸ್ವಾಮಿನ ಪೂಜೆ ಮಾಡೋರು ಹೆಚ್ಚಾಗ್ತಾರೆ ಅಂತಿದೆ.
ಕಟ್ ಕ್ಲಿಯರ್ ರಿವರ್ಸ್ ಬ್ಯಾಕ್, ಕಟ್ ಕ್ಲಿಯರ್ ರಿವರ್ಸ್ ಬ್ಯಾಕ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.